ಹಲೋ ಫ್ರೆಂಡ್ಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಶಸ್ ಇನ್ನೋವೇಷನ್ಸ್. ಸೊ ಇವತ್ತು ನಾವೊಂದು ಆ್ಯಂಪ್ಲಿಫೈಯರ್ ಮಾಡೋಣ, ಓಕೆನಾ? ಸೊ ಅದಕ್ಕೆ ಬೇಕಾಗಿರೋ ಕಾಂಪೋನೆಂಟ್ಸ್ ಏನಂತಂದರೆ, ಒಂದು ಬ್ಲೂಟೂತ್ ಮಾಡ್ಯೂಲ್ ಬೇಕು ನನಗೆ. ಬ್ಲೂಟೂತ್ ಮಾಡ್ಯೂಲ್ ಬೇಕು, 2 amps 2012 ಟ್ರಾನ್ಸ್ಫಾರ್ಮರ್ ಒಂದು. ನನ್ನ ಹತ್ರ ಇದೊಂದು ಬಾಕ್ಸ್ ಇದೆ ಆ್ಯಂಪ್ಲಿಫೈಯರ್ ಥರ. ಸೊ ಈ ಬಾಕ್ಸ್ ಯೂಸ್ ಮಾಡ್ತಿದ್ದೀನಿ. ಮತ್ತು 3 inch ಸ್ಪೀಕರು, ಮತ್ತು ಒಂದು ವೈರು, ಸೊ ಪೊಟೆನ್ಷಿಯಲ್ ಮೀಟರ್ ಒಂದು, ಆನ್ ಆಫ್ ಸ್ವಿಚ್ ಒಂದು, ಮತ್ತು 5 volts ಪವರ್ ಸಪ್ಲೈ ಬೋರ್ಡು, CD6283 ಈ ಆಡಿಯೋ ಐ ಸಿ ಯೂಸ್ ಮಾಡಿಕೊಂಡು ನಾನಿವತ್ತು ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ಸ್ಪೀಕರ್ ಜಂಪ್ ತಗೊಳ್ಳೋಕ್ಕೋಸ್ಕರ ಒಂದು ಕನೆಕ್ಟರು. ಸೊ ಇಷ್ಟೆಲ್ಲ ಐಟಮ್ಸ್ ಇವತ್ತು ನಮಗೆ ಒಂದು ಆಂಪ್ಲಿಫೈರ್ ಮಾಡೋದಕ್ಕೋಸ್ಕರ ಬೇಕಾಗಿದೆ. ಹಾಗೆ ನಮಗೆ ಇದೊಂದು ಪ್ಲೈವುಡ್ ಶೀಟ್ ಬೇಕು. ಸೊ ಈ ಪ್ಲೈವುಡ್ ಶೀಟ್ ತೊಗೊಂಡು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಅಸೆಂಬಲ್ ಮಾಡಿ. ಸೊ ನಮ್ಮ ಸ್ಪೀಕರ್ ಏನಿದೆ ಅದು ಅಸೆಂಬಲ್ ಆಯಿತು. ಸೊ ಈಗ ನೆಕ್ಸ್ಟು ಇದು ಬ್ಲೂಟೂತ್ ಮಾಡ್ಯೂಲ್ ಅಸೆಂಬಲ್ ಮಾಡ್ಕೊಳ್ಳೋಣ. ಸೊ ಈಗ ಪೊಟೆನ್ಷಿಯಲ್ ಮೀಟ್ರು ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನು. ಆನ್ ಆಫ್ ಸ್ವಿಚ್ಗೆ ತೊಗೊಂಡಿದ್ದೀನಿ. ಸೊ ನಮಗೆ ಲುಕ್ ಈ ಥರ ಬರುತ್ತೆ. ಸೊ ಈಗ ಇದನ್ನು ಸೈಡ್ಗೆ ಇಟ್ಟು ಇದರೊಳಗಡೆ ಟ್ರಾನ್ಸ್ಫಾರ್ಮರ್ ಫಿಟ್ ಮಾಡ್ಕೊಳ್ಳೋಣ ನಾವು. ಸೊ ಈಗ ಇದು ಕನೆಕ್ಷನ್ಸ್ ನೋಡೋಣ. ಎ ಸಿ ಇನ್ಪುಟ್ ತೊಗೊಳ್ಳೋದಕ್ಕೋಸ್ಕರ ಕೇಬಲ್ ತೊಗೊಳ್ತಿದ್ದೀನಿ ನಾನು. ಸೊ ಈ ಕೇಬಲಿಂದ ಬರೋ ಒಂದು ವೈರು ಸ್ವಿಚ್ಚಿನ ಸೆಂಟ್ರ್ ಪಿನ್ ಏನಿದೆ ಅದಕ್ಕೆ ಸಾಲ್ಡರ್ ಮಾಡ್ಕೊಳ್ತೀನಿ. ಒಂದು ಪೀಸ್ ವೈರ್ ತೊಗೊಂಡು ಟ್ರಾನ್ಸ್ಫಾರ್ಮರ್ ಬರೋ ಯಾವುದಾದ್ರೂ ಒಂದು ವೈರ್ಗೆ ನಾನು ಜಾಯಿನ್ ಮಾಡ್ಕೊಳ್ತೀನಿ. ಸೊ ಇದನ್ನು ಬಂದು ನಾವು ನಮ್ಮ ಸ್ವಿಚ್ಚಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ. ಸೊ ನಮ್ಮ ಸ್ವಿಚ್ ಕನೆಕ್ಷನ್ ಮುಗೀತು. ಈಗ ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಕೊಡೋ ವೈರ್ಗೆ ನಾನು ಇನ್ನೊಂದು ವೈರ್ ಜಾಯಿನ್ ತೊಗೊಳ್ತೀನಿ. ಈ 2 ವೈರ್ಸ್ನ ನಾನು ಮೇನ್ ವೈರ್ಗೆ ಜಾಯಿನ್ ಮಾಡ್ಕೊಳ್ತೀನಿ. ಸೊ ಈ 2 AC ವೈರನ್ನು ತೊಗೊಂಡಿದ್ದೀನಿ ಅಂತಂತ ನಾನು. ನಮ್ಮ 5 volts ಔಟ್ಪುಟ್ ಬೇಕಾಗುತ್ತೆ ಬ್ಲೂಟೂತ್ ಮಾಡ್ಯೂಲ್ಗೋಸ್ಕರ. ಓಕೆ, 5 volts ಮೇಲೆ ಕೊಟ್ಟರೆ ಈ ಬೋರ್ಡ್ ಏನಿದೆ ಬ್ಲೂಟೂತ್ ಬೋರ್ಡು ಇದು ಬರ್ನ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಚಾರ್ಜಿಂಗ್ ಮಾಡ್ಯೂಲ್ ಅಂತ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇನ್ಪುಟ್ ಬೇಕಲ್ವಾ, ಸೊ ಅದಕ್ಕೆ ಈ ವೈರ್ಸ್ ಜಂಪ್ ತೊಗೊಂಡಿದ್ದೀನಿ. ಸೊ ಈಗ 2 ವೈರ್ಸು ನಮ್ಮ ಚಾರ್ಜಿಂಗ್ ಮಾಡ್ಯೂಲ್ ಇನ್ಪುಟ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಪಾಸಿಟಿವ್ ಔಟ್ಪುಟ್ ಆಯಿತು. ಈಗ ನೆಗೆಟಿವ್ ಔಟ್ಪುಟ್ ತಗೊಳ್ತೀನಿ. ಸೊ ಪಾಸಿಟಿವ್ ನೆಗೆಟಿವ್ ಔಟ್ಪುಟ್ ನಮ್ಗೆ ಬಂತೀಗ. ಸೊ ಈ ಚಾರ್ಜಿಂಗ್ ಮಾಡ್ಯೂಲ್ ಏನು ಮಾಡ್ತೀನಿ ನಾನು ನಂತರ ಟ್ರಾನ್ಸ್ಫಾರ್ಮರ್ ಮೇಲೆ ಟೆಸ್ಟ್ ಮಾಡ್ಕೊಳ್ತೀನಿ. ಈ ಪೊಟೆನ್ಷಿಯಲ್ ಮೀಟರು ವಾಲ್ಯೂಮ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಸೊ ಈ ಲಾಸ್ಟ್ ಪಿನ್ಸ್ ಏನಿದೆ ನಾನು ಎರಡನ್ನು ಜಾಯಿನ್ ಮಾಡ್ಕೊಳ್ತೀನಿ.
ಈ ನಮ್ಮ ಬ್ಲೂಟೂತ್ ಮಾಡ್ಯೂಲ್ ಏನಿದೆ, ಈ 3 ವೈರ್ಸ್ ಏನಿದೆ, ಇದು ಬಂದು ಆಂಟಿನಾ ವೈರು, ಈ ಸೆಂಟ್ರ್ ವೈರ್ ಏನಿದೆ ಇದು ಗ್ರೌಂಡು, ಇದು ಬಂದು ಲೆಫ್ಟು, ಇದು ಬಂದು ರೈಟು. ಓಕೆನಾ. ಸೊ ಈ ಗ್ರೌಂಡ್ ಏನಿದೆ, ಆ ಗ್ರೌಂಡ್ ವೈರ್ನ ಏನು ಮಾಡಬೇಕು ಅಂತಂದರೆ, ನಾನು ಈಗ ಇಲ್ಲಿ 2 ಜಾಯಿಂಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಆ ವೈರ್ಗೆ ತೊಗೊಂಡು ಬಂದು ಜಾಯಿಂಟ್ ಮಾಡಬೇಕಾಗುತ್ತೆ. ಇದೇನಕ್ಕೆ ಅಂತ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನು ಕನೆಕ್ಷನ್ಸ್ ಕೊಡ್ತಾ. ಈ 3 ವೈರ್ಸಲ್ಲಿ 1 ವೈರ್ ಕನೆಕ್ಷನ್ ಆಗಿದೆ. ಈಗ ಮಿಕ್ಕಿರೋದು 2, ಲೆಫ್ಟ್ ಒಂದು ರೈಟ್ ಒಂದು. ಸೊ ಈ ವೈರ್ಸ್ನ ಏನು ಮಾಡಬೇಕು ಅಂತಂದರೆ, ನಮ್ಮ ಪೊಟೆನ್ಷಿಯಲ್ ಮೀಟರಲ್ಲಿ ಲಾಸ್ಟ್ ವೈರ್ಸ್ ಏನಿದೆ, ಸೊ ಇದು ಇನ್ಪುಟ್, ಬ್ಲೂಟೂತಿಂದ ಇನ್ಪುಟ್ ಬರೋ ಲಾಸ್ಟ್ ವೈರು ಲೆಫ್ಟ್, 1 ವೈರ್ ಲೆಫ್ಟ್ಗೆ, 1 ವೈರ್ ರೈಟ್, ಯಾವುದು ಆಪೋಸಿಟ್ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಲೆಫ್ಟ್ ಒಂದಿಗೆ ರೈಟ್ ಒಂದಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಸೊ ರಿಮೈನಿಂಗ್ ಇನ್ನೊಂದು ವೈರ್ ಕೂಡ ಹಾಗೆ ಅದೇ ರೀತಿ ಕನೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾನು 2 ಪೀಸಸ್ ವೈರ್ ತೊಗೊಂಡಿದ್ದೀನಿ. ಈ ವೈರ್ ಏನು ಮಾಡಬೇಕಾದ್ರೆ, ಸೊ ಪೊಟೆನ್ಷಿಯಲ್ ಮೀಟರಲ್ಲಿರೋ ಸೆಂಟ್ರಲ್ಲಿರೋ ಪಿನ್ಸ್ ಏನಿದೆ 2 ಪಿನ್ಸು, ಅದಕ್ಕೆ ಸಾಲ್ಡರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ಚಾರ್ಜಿಂಗ್ ಮಾಡ್ಯೂಲಿಂದ ತಗೊಂಡಿದ್ದು ಔಟ್ಪುಟ್ನ ಈಗ ಇಲ್ಲಿ ಸಾಲ್ಡರ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಸೊ ಇದು ನೆಗೆಟಿವ್ಗೆ ಪಾಸಿಟಿವ್ ನೋಡ್ಕೊಂಡು ಕೊಡಬೇಕಿದು. ಸೊ ಫಸ್ಟ್ ಇದು ಪವರ್ ಸಪ್ಲೈ ಕನೆಕ್ಟ್ ನೋಡೋಣ. ಸೊ ಟ್ರಾನ್ಸ್ಫಾರ್ಮರಿಂದ ಬಂದಿರೋ ವೈರು 12 ಇಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ ನಾನು. ಸೊ 12 ಕನೆಕ್ಷನ್ಸ್ ಆಯಿತು. ಈಗ ಈ 0 ಏನಿದೆ, ಈ ಕೆಪಾಸಿಟ್ರು ಮೈನಸ್ ಕಡೆ, ಸೊ ನಾವು ಸಾಲ್ಡರ್ ಮಾಡ್ಕೊಳ್ಬೇಕು. ಸೊ ಕೆಪಾಸಿಟರ್ ಮೈನಸ್ ಕಡೆ ನಾನು ಸಾಲ್ಡರ್ ಮಾಡಿಕೊಂಡೆ. 12 ಬಂದುಬಿಟ್ಟು ನಾನು ಎಲ್ಲಿ ಕೊಟ್ಟಿದ್ದೀನಿ, ಸೊ ಡೈರೆಕ್ಟ್ ಕನೆಕ್ಟ್ ಮಾಡಿದ್ದೀನಿ. ಸೊ ಈ 0 ಬಂದುಬಿಟ್ಟು ಕೆಪಾಸಿಟರ್ ಏನಿದೆ, ಕೆಪಾಸಿಟರ್ ನೆಗೆಟಿವ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಇದು ಪವರ್ ಸಪ್ಲೈ ಕನೆಕ್ಷನ್ ಮುಗೀತು. ಈಗ ಏನು ಮಾಡೋಣ ಅಂತಂದರೆ, ನೆಕ್ಸ್ಟು ಈ ಬ್ಲೂಟೂತಲ್ಲಿ ನಾನು ಆಗಲೇ 3 ವೈರ್ಸ್ ಜಂಪ್ ತಗೊಂಡಿದ್ದೆ. ಯಾವುದಿದು ಅಂತಂದರೆ, ಈ ಬ್ಲ್ಯಾಕ್ ಕಲರ್ ವೈರ್ ಬಂದುಬಿಟ್ಟು ಸೊ ನೆಗೆಟಿವಲ್ಲಿ ತಗೊಂಡಿದ್ದೆ, ಮತ್ತು ಯೆಲ್ಲೋ ಆರೆಂಜು ಈ ಪೊಟೆನ್ಷಿಯಲ್ ಮೀಟ್ರ್ ಏನಿದೆ, ಪೊಟೆನ್ಷಿಯಲ್ ಮೀಟ್ರ್ ಸೆಂಟ್ರಲ್ಲಿ ಔಟ್ಪುಟ್ ತೊಗೊಂಡಿರೋ ವೈರ್ಸು ಇವೆರಡು. ಓಕೆನಾ. ಈ ವೈರ್ಸ್ ಏನು ಮಾಡಬೇಕು ಅಂತಂದರೆ, ನಾವು ಈ ಬ್ಲ್ಯಾಕ್ ವೈರು ಗ್ರೌಂಡ್ ತೊಗೊಂಡಿದ್ದು. ಈ ಗ್ರೌಂಡ್ ನಿಮಗೆ ಬೋರ್ಡ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಕೆಪಾಸಿಟ್ರು ಏನು ತೊಗೊಂಡಿದ್ದೀರಿ, ಈ ಪಿನ್ ಬಂದುಬಿಟ್ಟು ನಮಗೆ, ಈ ಪಿನ್ ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ ಅದೆಲ್ಲ ನಮಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಸೊ ಈ ಕೆಪಾಸಿಟರ್ ನೆಗೆಟಿವ್ ಸೈಡ್ ಏನಿದೆ ಇಲ್ಲಿಂದ ನೋಡಲಿ. ಸೊ ಈ ಟ್ರ್ಯಾಕ್ ಎಲ್ಲಿದೆ, ಈ 4th ಪಿನ್ ಲಾಸ್ಟ್ ಆಗಿದೆ. ಸೊ ಈ 4th ಪಿನ್ ಏನಾಗಿದೆ ನಮಗೆ, ಇದು ನಮಗೆ ನೆಗೆಟಿವ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಅದೇ ಟ್ರ್ಯಾಕ್ ಬಂದು ನಮಗೆ ಇಲ್ಲಿ ನೆಗೆಟಿವ್ ಆಗಿದೆ. ಎಷ್ಟನೇ ಪಿನ್ನು, 7th ಪಿನ್ನಲ್ಲಿ. ಈ 7th ಪಿನ್ ಟ್ರ್ಯಾಕ್ ನೋಡಿ. ಸೊ ಇದು ನೆಗೆಟಿವ್, ಸೊ ನಮಗೆ ಇಲ್ಲಿ ನೆಗೆಟಿವ್. ಸೊ ಈ ಟ್ರ್ಯಾಕಲ್ಲಿ ಏನೇನು ಬಂದಿದೆ ಎಲ್ಲ ನೆಗೆಟಿವ್. ನಾವು ಈ ನೆಗೆಟಿವ್ ಏನಿದೆ, ನಾವು ಬ್ಲೂಟೂತ್ ಮಾಡಲ್ ನೆಗೆಟಿವ್ಗೂ ತೊಗೊಳ್ಬೋದು, ಮತ್ತು ಆಕ್ಸ್ ಪಿನ್ ಏನಾದರೂ ಕನೆಕ್ಟ್ ಮಾಡಿದ್ರೆ ಆಕ್ಸ್ ಪಿನ್ನಿಂದ ನೆಗೆಟಿವ್ ಅಂದರೆ ಗ್ರೌಂಡ್ ಏನಿರುತ್ತೆ ಅದು ಇಲ್ಲಿಗೆ ಬರುತ್ತೆ, ಸ್ಪೀಕರ್ ಗ್ರೌಂಡ್ ಏನಿರುತ್ತೆ ಅದು ಇಲ್ಲಿಗೆ ಬರುತ್ತೆ, ಅಥವಾ ಇಲ್ಲಾದರೂ ಕೊಡ್ಬೋದು. ಸೊ ನಮಗೆ ಎಂಟೈರ್ ಬೋರ್ಡಲ್ಲಿ ನೆಗೆಟಿವ್ ಬಂದುಬಿಟ್ಟು ಈ 1 ಪಿನ್ ಈ ಕೆಪಾಸಿಟ್ರಿಂದ ಎಲ್ಲಿ ಬಂದಿರುತ್ತೋ, ನಮಗೆ ಕೆಪಾಸಿಟ್ರಿಂದ
ಸೊ ನೆಗೆಟಿವ್ ಇದು ಬಂದು ಪಾಸಿಟಿವ್ ಕೆಪಾಸಿಟರ್, ಇದು ಬಂದು ನೆಗೆಟಿವ್ ಟರ್ಮಿನಲ್ ಕೆಪಾಸಿಟರಲ್ಲಿ. ಈ ನೆಗೆಟಿವ್ ಟರ್ಮಿನಲ್ ಕೆಪಾಸಿಟರಲ್ಲಿ ನಮಗೆ ಈ ಪಿನ್ ಎಲ್ಲಿ ಬಂದಿದೆ, ಎಲ್ಲಿ ಬೇಕಾದ್ರೂ ಆಗಲಿ, ಸ್ಪೀಕರ್ದಾಗಲಿ, ಬ್ಲೂಟೂತ್ದಾಗಲಿ, ಪವರ್ ಸಪ್ಲೈ ಆಗಲಿ, ಸೊ ಈ 3 ಕನೆಕ್ಷನು ಒಂದೇ ನೆಗೆಟಿವ್ ಹತ್ರ ಕೊಡ್ಬೋದು. ಸೊ ಈಗ ಆಗಲೇ ತೊಗೊಂಡಿದ್ದು ನಾನು ಬ್ಲ್ಯಾಕ್ ಕಲರ್ ವೈಯರ್ ಏನು ಮಾಡ್ತೀನಿ, ನೀವು ಇಲ್ಲಿ ಟ್ರ್ಯಾಕ್ ಏನಿದೆ ಸೊ ಅಲ್ಲಿ ನಾನು ಸಾಲ್ಟರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ 1 ವೈರ್ ಕನೆಕ್ಷನ್ ಮುಗೀತು ನಮ್ಮದು. ಇನ್ನು 2 ವೈರ್ಸ್ ಬಾಕಿ ಇದೆ, ಒಂದು ಎಲ್ಲೋ, ಒಂದು ಆರೆಂಜ್. ಒಂದು ಈ ನಾನು ಮೈನಸ್ ಏನು ಕೊಟ್ಟಿದ್ದೀನಿ ಆಗಲೇ ನಿಮ್ಗೆ 7th ಪಿನ್ ಏನು ಹೇಳಿದೆ. ಸೊ ಆ ಟ್ರ್ಯಾಕ್ ಪಕ್ಕದಲ್ಲೇ ಒಂದು ನಿಮಗೆ ಟ್ರ್ಯಾಕ್ ಏನಿದೆ ಅಲ್ಲಿ ಬಂದುಬಿಟ್ಟು ನೀವು ರೈಟ್ ಟು ಲೆಫ್ಟು ಆಕ್ಸ್ ಪಿನ್ ಆಗಲಿ, ಬ್ಲೂಟೂತ್ ಮಾಡ್ಯೂಲ್ ಆಗಲಿ, ಯಾವುದೇ ಆಗಲಿ, ಸೊ ಅಲ್ಲಿ ನಮಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಸೊ ರಿಮೈನಿಂಗ್ ಎಲ್ಲ ವೈರ್ ಕೂಡ ಅದೇ ಥರ ನಾವು ಕನೆಕ್ಟ್ ಮಾಡಿಕೊಂಡ್ರೆ ಸೊ ನಮಗೆ ಆಕ್ಸ್ ಪಿನ್ ಆಗಲಿ, ಬ್ಲೂಟೂತ್ ಆಗಲಿ, ನಾವೇನು ಕನೆಕ್ಟ್ ಮಾಡ್ತಿರೋ ಸೊ ಅದು ಕನೆಕ್ಷನ್ಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಸ್ಪೀಕರ್ ಕನೆಕ್ಷನ್ಸ್ ನೋಡೋಣ. ಆಗಲೇ ನಾನು ಹೇಳ್ದಾಗೆ ಸೊ ಮೈನಸ್ ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು, ಸ್ಪೀಕರ್ಗಾಗಲಿ, ಬ್ಲೂಟೂತ್ಗಾಗಲಿ, ಆಕ್ಸಿಗಾಗಲಿ, ಪವರ್ ಸಪ್ಲೈ ಆದರೂ ಮೈನಸ್ ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಸೊ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಸೊ ಈ 7th ಪಿನ್ ಏನಿದೆ ಸೊ ಈ ಕಡೆ ನಾನೊಂದು ಮೈನಸ್ ತೊಗೊತಿದ್ದೀನಿ ಸ್ಪೀಕರ್ಗೆ. ಸ್ಪೀಕರ್ಗೆ ವೈಟ್ ನೆಗೆಟಿವ್ ತೊಗೊಂಡಿದ್ದೀನಿ ನಾನು. ಹಾಗೆ ರೈಟ್ ಚಾನಲ್ಲು ಮತ್ತು ಲೆಫ್ಟ್ ಚಾನಲ್ಲು ಸೊ ಅದಕ್ಕೆ ಡಿಫ್ರೆಂಟ್ ಕಲರ್ಸ್ ತೊಗೊಂಡಿದ್ದೀನಿ. ಒಂದು ಬ್ಲೂ ಕಲರು, ಒಂದು ಗ್ರೀನ್ ಕಲರ್ ತೊಗೊಳ್ತೀನಿ ನಾನು. ಸೊ ಈ ಪಾಸಿಟಿವ್ ಯಾವ ಥರ ತೊಗೊಳ್ಬೇಕಂತಂದರೆ ಸೊ ನಮ್ಮ ಹತ್ರ ಈ ಕೆಪಾಸಿಟರ್ಸ್ ಇರುತ್ತೆ. ಈ ಕೆಪಾಸಿಟರ್ ನಮಗೆ ಆಡಿಯೋನ ಫಿಲ್ಟರ್ ಮಾಡಿಕೊಡುತ್ತೆ. ಸೊ ಈಗ ಇದ್ರ ನೆಗೆಟಿವ್ ನೋಡ್ಬೇಕು ನಾವು. ಈ ಕೆಪಾಸಿಟ್ರು ಇದೊಂದು ಕೆಪಾಸಿಟ್ರು, ಇದರ ನೆಗೆಟಿವ್ ಎಲ್ಲಿದೆ ನಮಗೆ ಹತ್ರ. ಸೊ ಇದ್ರ ಒಂದು ನೆಗೆಟಿವ್ ಬಂದು ಈ ಲೆಕ್ಕಲ್ಲಿದೆ. ಸೊ ಇದು ನಮಗೆ ಒಂದು ಚಾನಲ್ಗೆ ರೈಟ್ ಆರ್ ಲೆಫ್ಟು ಯಾವುದಾದ್ರು ಒಂದು ಚಾನಲ್ಗೆ ಔಟ್ಪುಟ್ ಆಗುತ್ತೆ. ಹಾಗೆ ಈಗ ಲೆಫ್ಟ್ ಚಾನಲ್ಗೆ ಔಟ್ಪುಟ್ಗೆ ಮತ್ತೊಂದು ಕೆಪಾಸಿಟರ್ ನೆಗೆಟಿವ್ ಎಲ್ಲಿದೆ ನೋಡೋಣ. ನೋಡಿ ಈ ಕೆಪಾಸಿಟ್ರು. ಸೊ ಈ ಕೆಪಾಸಿಟರ್ ನೆಗೆಟಿವ್ ಈ ಪಿನ್ನು. ಸೊ ಈ ಪಿನ್ಗೆ ನಾವು ಸಾಲ್ಟರ್ ಮಾಡಿಕೊಂಡ್ರೆ ಸೊ ಅದು ನಮ್ಮ ಲೆಫ್ಟ್ ಚಾನಲ್ಗೆ ಸ್ಪೀಕರ್ಗೆ ಔಟ್ಪುಟ್ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಸ್ಪೀಕರ್ ಔಟ್ಪುಟ್ ಕೂಡ ಮುಗೀತು. ಸೊ ಈಗ ಸ್ಪೀಕರ್ ಕನೆಕ್ಷನ್ಸ್ ನೋಡೋಣ. ಸ್ಪೀಕರ್ ನೆಗೆಟಿವ್ ನಾನು ಒಂದು ಜಂಪ್ ತಗೊಳ್ತೀನಿ. ಸೊ ಈ ಕಡೆ ನೆಗೆಟಿವಿಂದ ಸೊ ಈ ಕಡೆ ಸ್ಪೀಕರ್ ನೆಗೆಟಿವ್ಗೆ ಒಂದು ಜಂಪ್ ತಗೊಳ್ತಿದ್ದೀನಿ ನಾನು. ಅದೇ ರೀತಿ ಈ ಪಿನ್ ಕೂಡ ಜಂಪ್ ತಗೊಳ್ತೀನಿ ನಾನು. ಈಗ ಈ ಬ್ಲೂ ವೈರ್ ಏನಿದೆ, ಬ್ಲೂ ವೈರ್ ಹಾಗೆ ಸಾಲ್ಟರ್ ಮಾಡ್ಕೊಳ್ತೀನಿ ನಾನು. ನೆಕ್ಸ್ಟು ಈ ವೈಟ್ ವೈರ್ ಏನಿದೆ, ಈ ವೈಟ್ ವೈರು ಹಾಗೆ ಸೊ ನೆಗೆಟಿವ್ಗೆ ಸಾಲ್ಟರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ನಮ್ಮ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಇದನ್ನು ಏನು ಮಾಡಬೇಕು ಅಂತಂದರೆ ನಾನು ಈ ಯೆಲ್ಲೋ ವೈರ್ ಏನಿದೆ ಸೊ ಈ ನೆಗೆಟಿವ್ ಸಾಲ್ಟರ್ ಮಾಡ್ಕೊಳ್ಬೇಕು. ಹಾಗೆ ಈ ಗ್ರೀನ್ ಮತ್ತು ಈ ಬ್ಲೂ ವೈರ್ ಏನಿದೆ ಅದನ್ನು ಸೊ ರೈಟ್ ಚಾನಲ್ಗೊಂದು ಲೆಫ್ಟ್ ಚಾನಲ್ಗೊಂದು ಕನೆಕ್ಟ್ ಮಾಡಿದ್ರೆ ಇಲ್ಲಿಗೆ ನಮ್ಮ ಕನೆಕ್ಷನ್ಸ್ ಎಲ್ಲ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಕನೆಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಆಂಪ್ಲಿಫೈಯರ್ ಈಗಿದೆ ನೋಡ್ಬೋದು. ಸೊ ಈಗ ಇದನ್ನು ಟೆಸ್ಟ್ ಮಾಡೋ ಟೈಮು. ಈಗ ಸೊ ನಮ್ಮ ಆಂಪ್ಲಿಫೈಯರ್ ಏನಿದೆ ಇನ್ಬಿಲ್ಟು 3 ಇಂಚ್ ಊಫರ್ಸ್ ಇದೆ, ಓಕೆನಾ. ಸೊ ಈಗ ನಾವು 7 ಇಂಚ್ ಊಫರ್ಸ್ ಕೂಡ ಯೂಸ್ ಮಾಡ್ಬೋದು ಇದು. ಸೊ ಈ ಊಫರ್ಸ್ದು ವೈರ್ಸ್ ಇದು ನೋಡ್ಬೋದು.
ಸೊ ಈಗ ಇದನ್ನು ಕನೆಕ್ಟ್ ಮಾಡ್ತೀನಿ ನಾನು. ಸೊ ಈಗ ಕನೆಕ್ಟ್ ಆಗಿರೋದು. ಸೊ ಈಗ ಆನ್ ಮಾಡ್ತೀನಿ ನಾನು, ನೋಡ್ಬೋದು ನೀವು. Bluetooth mode paired. ಯೂಟ್ಯೂಬಲ್ಲಿ ನಾನ್ ಕಾಪಿರೈಟ್ ಸಾಂಗ್ಸ್ನ ಪ್ಲೇ ಮಾಡ್ತೀನಿ ಈಗ ನಾನು. ನಾನು ಇಲ್ಲೊಂದು ಟಾಗಲ್ ಸ್ವಿಚ್ ಒಂದು ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದೇನಕ್ಕೆ ಅಂತಂದರೆ, ಸೊ ಇದು ಅಪ್ ಸೈಡ್ ಇದ್ದರೆ ನಾನು 3 ಇಂಚಸ್ ಊಫರ್ಸ್ವರೆಗೆ ಆಗುತ್ತೆ. ಸೊ ಡೌನ್ ಸೈಡ್ ಇದು ಮಾಡಿದ್ರೆ, ಸೊ ಈ ಕನೆಕ್ಷನ್ ಏನಿದೆ, ಸೊ ಔಟ್ಪುಟ್ ಬೇರೆ ಅಂದರೆ ಇನ್ಬಿಲ್ಟ್ ಬಿಟ್ಟು ಔಟ್ಪುಟ್ ನಾವು ಯಾವ್ದಾರು ಔಟ್ಸೈಡಿಂದ ತೊಗೊಂಡ್ರೆ ಸೊ ಆ ಸ್ಪೀಕರ್ ಬಾಕ್ಸಸ್ ವರ್ಕ್ ಆಗುತ್ತೆ. ನಾನು ಸ್ವಿಚ್ ಅಪ್ ಡೌನ್ ಮಾಡಬೇಕಾದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಡಿಫ್ರೆನ್ಸ್ ನಿಮಗೆ ತಾನಾಗೆ ಗೊತ್ತಾಗುತ್ತೆ.